ಒಮ್ಮೆ ಶಿಬಿ ಚಕ್ರವರ್ತಿಯ ಆಸ್ಥಾನಕ್ಕೆ ಒಂದು ಪಾರಿವಾಳವು ಗಿಡುಗವೊಂದರ ಭಯದಿಂದ ಬಂದು ಆಶ್ರಯ ಬೇಡುತ್ತದೆ. ಶಿಬಿ ಚಕ್ರವರ್ತಿಯು ತನ್ನ ಆಸ್ಥಾನಕ್ಕೆ ಬಂದ ಆಶ್ರಯಾರ್ಥಿಯನ್ನು ರಕ್ಷಿಸಲು ನಿರ್ಧರಿಸುತ್ತಾನೆ. ಆಗ ಇಂದ್ರನು ಗಿಡುಗನ ರೂಪದಲ್ಲೂ ಅಗ್ನಿದೇವನು ಪಾರಿವಾಳದ ರೂಪದಲ್ಲೂ ಬಂದಿರುತ್ತಾರೆ. ಗಿಡುಗವು ಪಾರಿವಾಳವನ್ನು ತಿನ್ನಲು ಬಂದಿರುವುದಾಗಿಯೂ ಅದನ್ನು ಬಿಟ್ಟುಕೊಡುವಂತೆ ಶಿಬಿಯನ್ನು ಕೇಳುತ್ತದೆ. ಶಿಬಿಯು ತನ್ನ ಆಶ್ರಯಕ್ಕೆ ಬಂದ ಪಾರಿವಾಳವನ್ನು ಬಿಟ್ಟುಕೊಡಲು ನಿರಾಕರಿಸುತ್ತಾನೆ. ಆಗ ಗಿಡುಗವು ಪಾರಿವಾಳದ ತೂಕಕ್ಕೆ ಸಮನಾದ ಮಾಂಸವನ್ನು ತನಗೆ ಕೊಡುವಂತೆ ಕೇಳುತ್ತದೆ. ಶಿಬಿಯು ತನ್ನ ತೊಡೆಯಿಂದ ಮಾಂಸವನ್ನು ಕತ್ತರಿಸಿ ತಕ್ಕಡಿಯಲ್ಲಿಟ್ಟು ಪಾರಿವಾಳದ ತೂಕಕ್ಕೆ ಸಮನಾಗಿರಿಸುತ್ತಾನೆ. ಆದರೆ ಪಾರಿವಾಳದ ತೂಕವು ಹೆಚ್ಚುತ್ತಲೇ ಇರುತ್ತದೆ. ಕೊನೆಗೆ ಶಿಬಿಯು ತನ್ನ ಇಡೀ ದೇಹವನ್ನು ತೂಕಕ್ಕೆ ಸಮನಾಗಿರಿಸಿದರೂ ಪಾರಿವಾಳದ ತೂಕ ಕಡಿಮೆಯಾಗುವುದಿಲ್ಲ. ಆಗ ಇಂದ್ರ ಮತ್ತು ಅಗ್ನಿ ತಮ್ಮ ನಿಜರೂಪದಲ್ಲಿ ಬಂದು ಶಿಬಿಯ ಧರ್ಮನಿಷ್ಠೆಯನ್ನು ಹೊಗಳಿ ಆಶೀರ್ವದಿಸುತ್ತಾರೆ. ಶಿಬಿ ಚಕ್ರವರ್ತಿಯನ್ನು ಲೋಕ ಪ್ರಸಿದ್ಧ ರಾಜನನ್ನಾಗಿ ಮಾಡುತ್ತಾರೆ. ಅವನು ಸದಾಕಾಲ ಧರ್ಮಪಾಲಕನಾಗಿ ಲೋಕಪ್ರಸಿದ್ಧನಾಗಿ ದೇವತೆಗಳಿಂದ ಮನ್ನಣೆ ಪಡೆದ ಮಹಾರಾಜನಾಗುತ್ತಾನೆ.